ಹಲೋ ಫ್ರೆಂಡ್ಸ್, ಜಾನು ಜಾನಕಿ ಕೈ ರುಚಿ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ಒಂದು ಬೆಳಗಿನ ಉಪಹಾರವನ್ನ ನಾನು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಂತ ಅಂದ್ರೆ ನೀರ್ ದೋಸೆ ಮತ್ತೆ ಈರುಳ್ಳಿ ಚಟ್ನಿ. ಕ್ವಿಕ್ ಆಗಿ ನೋಡ್ಕೊ ಬರೋಣ ಬನ್ನಿ. ಮೊದಲಿಗೆ ನಾವು ನೀರ್ ದೋಸೆಗೆ ಏನ್ ಬೇಕು ಅಂತ ನೋಡೋಣ. ಇಲ್ಲಿ 2 ಕಪ್ ಅಷ್ಟು ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ ನಾನು. ಇದನ್ನ 3 ಸತಿ ವಾಶ್ ಮಾಡಿಕೊಂಡು 1 ನೈಟ್ ಫುಲ್ ನೆನೆಸಿದ್ದೀನಿ. ರೇಷನ್ ಅಕ್ಕಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಮತ್ತೆ ನಿಮ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಸಣ್ಣ ಈರುಳ್ಳಿ. ಬೇಕಿದ್ರೆ ನೀವು ಕಾಯಿನೂ ಯೂಸ್ ಮಾಡ್ಬೋದು. ಇದೇನು ಬೇಡ ಅಂತ ಅಂದ್ರೆ ಬರೀ ಅಕ್ಕಿ ಉಪ್ಪುನ ಹಾಕಿ 1 ನೈಟ್ ನೆನೆ ಹಾಕಿ ಇದನ್ನ ಆಡ್ಸ್ಕೋಬಹುದು. ಅಕ್ಕಿ ಈರುಳ್ಳಿ ಉಪ್ಪು ಬೇಕಿದ್ರೆ ನೀವು ಕಾಯಿ ಜೊತೆಲಿ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ನೀರ್ ದೋಸೆ ಹಾಕೋಕೆ ರೆಡಿ ಆಗತ್ತೆ. ಈರುಳ್ಳಿ ಹಾಕಿದ್ದೀನಿ, ಮತ್ತೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಅಕ್ಕಿ ನೋಡಿ, ನಾನಿಲ್ಲಿ ಫುಲ್ ಆರಿಸ್ಕೊಂಡಿದ್ದೀನಿ. ಇಷ್ಟು ಥಿಕ್ನೆಸ್ ಆಗಿದೆ ಅಲ್ವಾ. ಇದಕ್ಕೆ ಇದ್ರ ತುಂಬ ನೀರು ಹಾಕೊಳ್ಳಿ. ನೀವು ಎಷ್ಟು ನೀರು ಹಾಕಿದ್ರು ಓಕೆನೆ. ನಾನು ಇದ್ರ ತುಂಬ ನೀರು ಹಾಕ್ಕೊಂಡಿದ್ದೀನಿ. ನೀರು ದೋಸೆ ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು. ಇದು ಕರೆಕ್ಟಾಗಿದೆ. ದೋಸೆ ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟ್ ನಾನು ಚಟ್ನಿದು ಹೇಳ್ತೀನಿ ಬನ್ನಿ. ಇವಾಗ ಚಟ್ನಿ ನೋಡೋಣ ಬನ್ನಿ. ನೀರ್ ದೋಸೆಗೆ ತುಂಬಾ ಸೆಟ್ ಆಗಂತಹ ಚಟ್ನಿ ಅಂದ್ರೆ ಈರುಳ್ಳಿ ಚಟ್ನಿ. ಸೊ ನಾನು ಇಲ್ಲಿ ಮೀಡಿಯಂ ಸೈಜದು 3 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಧನಿಯಾ 1 ಟೀ ಸ್ಪೂನು, ಕಡಲೆಕಾಯಿ ಬೀಜ ರುಚಿಗೆ ನಿಮ್ಗೆ ಎಷ್ಟು ಬೇಕು ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ. ಇದು ಬೇಡಿಗೆ ಮೆಣಸಿನ್ಕಾಯಿ ಬೇಕಿದ್ರೆ ಕಲ್ಲರ್ಗೆ ಹಾಕೊಳ್ಳಿ. ಬೇಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ತುಂಬ ಖಾರ ಇರೋದ್ರಿಂದ ಒಂದು 5 ತಗೊಂಡಿದ್ದೀನಿ ಅಷ್ಟೇ. ಮತ್ತೆ ಎಣ್ಣೆ ಫ್ರೈ ಮಾಡೋದಕ್ಕೆ ಮತ್ತೆ ದೋಸೆಗೆ ಹಾಕೋದಕ್ಕೆ 2 ಬೆಳ್ಳುಳ್ಳಿ ದಪ್ಪಕ್ಕಿರೋದು. ಮತ್ತು ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹೆಸರುಬೇಳೆ, ಒಂದೇ 1 ಮೆಣಸಿನ್ಕಾಯಿ. ನೀವಿಲ್ಲಿ ಬೇಕಿದ್ರೆ ಕಾಯಿ ಯೂಸ್ ಮಾಡ್ಬೋದು. ಇದೇ ಸಾಕು, ಕಾಯಿಯನ್ನು ಯೂಸ್ ಮಾಡೋಗಿಲ್ಲ. ಇವಾಗ ಹೇಗೆ ಇದನ್ನ ಫ್ರೈ ಮಾಡಿಕೊಂಡು ಹೇಗೆ ರೆಡಿ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಹಚ್ಕೋತೀನಿ. ಈ ನೀರೆಲ್ಲ ಆವಿಯಾಗಿದೆ. ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಸಾಸಿವೆ, ಸಿಡ್ದಾದ್ಮೇಲೆ ಧನಿಯಾ, ಜೀರಿಗೆ, ಕಡಲೆಬೇಳೆ, ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ. ಇದಿಷ್ಟು ಮೊದಲು ಫ್ರೈ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿ. ಬೇಗ ಫ್ರೈ ಆಗಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಹಾಗೆ ಕೊನೆಯಲ್ಲಿ ಕಡಲೆಕಾಯಿ ಬೀಜ. ಸೊ ಇದನ್ನ ನೀಟಾಗಿ ಫ್ರೈ ಮಾಡಿ. ಇದು ರೆಡ್ ಕಲರ್ ಆಗಬೇಕು ಈರುಳ್ಳಿ. ಇದಿಷ್ಟು ಫ್ರೈ ಮಾಡಿಕೊಂಡು ನುಣ್ಣಗೆ ಆಡಿಸ್ಕೊಳ್ಳೋಣ. ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಇದು ಕಂದು ಬಣ್ಣ ಬಂದಿದೆ. ಇದನ್ನ ಇವಾಗ ಆಡಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋಣ. ಇದು ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ನುಣ್ಣಗೆ.
ಬಾಂಡಿ ತಗೊಳ್ಳಿ, ಚಿಕ್ಕ ಬಾಂಡಿ ತಗೊಳ್ಳಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಫ್ಲೇವರ್ಗಾಗಷ್ಟೇ ಒಗ್ಗರಣೆ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆ, ಆಮೇಲೆ ಹೆಸರುಬೇಳೆ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿನ 3 ಭಾಗ ಮಾಡಿ ಒಗ್ಗರಣೆ ಹಾಕ್ಕೊಳ್ಳಿ. ಇದು ಕೆಂಪಗಾಗಲಿ. ನೀರು ದೋಸೆಗೆ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಇದು ಅನ್ನಕ್ಕೆ ಮತ್ತು ದೋಸೆಗಳಿಗೆ, ನೀರು ದೋಸೆಗೆ ಮಾತ್ರ ತುಂಬ ಕಾಂಬಿನೇಷನ್ ಆಗುತ್ತೆ. ಈ ಚಟ್ನಿನ ನಿಮ್ಮನೆಯಲ್ಲೂ ಮಾಡಿ ನೋಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಹಂಚಿನ ಕಾಯ್ದಕ್ಕೆ ಇಟ್ಕೊಳ್ಳಿ. ಇದು ಫ್ಲೇವರ್ಗೆ, ದೋಸೆಗೆ ತುಂಬ ಫ್ಲೇವರ್ ಕೊಡುತ್ತೆ. ಹಾಗೆ ಈರುಳ್ಳಿ ಇಟ್ಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನು ಫೋರ್ಕ್ ಹಾಕಿದ್ದೀನಿ. ಕಲ್ಲು ಫುಲ್ ನೀಟಾಗಿ ಹಚ್ಕೊಳ್ಳಿ. ಇದು ನೋಡಿ, ಇಷ್ಟು ನೀರು ಥರ ಇದೆ. ಎಷ್ಟು ನೀರು ಹಾಕಿದ್ರೂ ಓಕೆ. ಇವಾಗ ಒಂದೇ ಒಂದು ಸೌಟನ್ನ ತಗೊಂಡು ಕಲ್ಲಿನ ಮೇಲೆ ಈ ಥರ ಹಾಕಿ, ಆಮೇಲೆ ಕಲ್ಲನ್ನ ಈ ಥರ ಒಂದು ರೌಂಡ್ ತಿರುಗಿಸಿ. ಮೇಲೆ ಮುಚ್ಚಿ, ಇಲ್ಲ ಅಂದರೆ ಒಡಕ್ ಬೀಳತ್ತೆ ದೋಸೆ. ನೀರು ದೋಸೆ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋಂಥ ಈರುಳ್ಳಿ ಚಟ್ನಿ ನಿಮ್ಮನೇಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಕ್ವಿಕ್ ಅಂತ ರೆಡಿ ಆಗುತ್ತೆ, ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ದೋಸೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀರು ದೋಸೆ ಈರುಳ್ಳಿ ಚಟ್ನಿಯೊಂದಿಗೆ ರೆಡಿಯಾಗಿದೆ. ಸೊ ತುಂಬ ವೈಟಾಗಿ ತೆಳುವಾಗಿ ಆಗುತ್ತೆ, ಸ್ಮೂತಾಗಿ. ಸೊ ಎಲ್ಲೋ ಕಲರ್ ಇದೆ ಅಂತ ಡೌಟ್ ಪಡಬೇಡಿ, ನಾನಿಲ್ಲಿ ಒಡೆ ಬೆಂದಿರುವ ಎಣ್ಣೆ ಹಾಕಿದ್ದೀನಿ, ತುಂಬ ಟೇಸ್ಟ್ ಬರುತ್ತೆ ಅಂತ. ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಟೇಸ್ಟ್ ಇಟ್.